ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಹೊಸಕೋಟೆ ಹತ್ರ ಇರ್ತಕ್ಕಂಥ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ಕಾಟೇರಮ್ಮ ದೇವಸ್ಥಾನ ಬಂದ್ಬಿಟ್ಟು ಈ ನಡುವೆ ಯೂಟ್ಯೂಬಲ್ಲಿ ತುಂಬ ಫೇಮಸ್ ಆಗಿದೆ. ಅದನ್ನು ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವಿವಾಗ ಹೊಸಕೋಟೆ ಟೋಲ್ಗೆ ರೀಚ್ ಆಗಿದೆ ಫ್ರೆಂಡ್ಸ್. ಇದಾದ ತಕ್ಷಣ ದೇವನಹಳ್ಳಿ ಕಡೆ ನಾವು ಟರ್ನ್ ಆಗಬೇಕಾಗತ್ತೆ. ಅದು ಹೊಸಕೋಟೆ ಬಸ್ ಸ್ಟಾಪಿಗೆ ನಾವು ರೀಚ್ ಆಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ನಮ್ಗೆ ಲೆಫ್ಟ್ ಟರ್ನ್ ಆದ ಕೂಡಲೇ ನಮಗೆ ಒಂದು ಆಟೋ ಸ್ಟ್ಯಾಂಡ್ ಸಿಗುತ್ತೆ. ಆಟೋ ಸ್ಟ್ಯಾಂಡಲ್ಲಿ ಪ್ರತಿ ಪರ್ಸನ್ಗೆ 50 ರೂಪಾಯಿದಂತೆ ತೆಗೆದುಕೊಂಡು ಹೋಗ್ತಾರೆ ಫ್ರೆಂಡ್ಸ್. ಕಂಬಳಿಪುರ ಇಲ್ಲಿಂದ 4.25 ಕಿಲೋಮೀಟರ್ ಆಗುತ್ತೆ. ದೇವನಹಳ್ಳಿ ಮೇನ್ ರೋಡಿಂದ ನಾವು ವಿಲೇಜ್ ರೂಟಿಗೆ ಟರ್ನ್ ಆಗಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ನಿಮಗೆ ಹೊಸದಾಗಿ ಬಂದರೆ ನಿಮಗೆ ಈಸಿ ಆಗುತ್ತೆ. ನಾವು ಇವಾಗ ಅಮ್ಮನವರ ಪಾರ್ಕಿಂಗ್ ಏರಿಯಾಗೆ ರೀಚ್ ಆಗಿದೆ ಫ್ರೆಂಡ್ಸ್. ಇದು ವಿಶಾಲವಾದ ಪಾರ್ಕಿಂಗ್ ಏರಿಯಾ. ಅದಾದ ತಕ್ಷಣ ಆಟೋ ಪಾರ್ಕಿಂಗ್ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್. ಯಾವುದೇ ಥರದ ಪಬ್ಲಿಕ್ ನಿಮಗೆ ತೊಂದರೆ ಆಗಲ್ಲ. ಇದಾದ ಕೂಡಲೇ ನಾವು ಅಮ್ಮನವರ ಶಕ್ತಿಪೀಠಕ್ಕೆ ರೀಚ್ ಆಗ್ತಾ ಇದ್ದೇವೆ ಫ್ರೆಂಡ್ಸ್. ಶಕ್ತಿಪೀಠ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಶಕ್ತಿಪೀಠ ರೀಚ್ ಆದ ಕೂಡಲೇ ನಾವು ನಮ್ಮ ವಿಘ್ನ ವಿನಾಶಕ ಗಣೇಶ್ ಅವರ ದರ್ಶನ ಪಡಿತೇವೆ ಫ್ರೆಂಡ್ಸ್. ಇದಾದ ಕೂಡಲೇ ಇಲ್ಲಿ ಜೋಡಿ ಆಲದ ಮರ ಅಂತ ಕರೀತಾರೆ ಫ್ರೆಂಡ್ಸ್. ಇಲ್ಲಿ ಇರೋದು ಮುನೇಶ್ವರ ಕಾಟೇರಮ್ಮ. ಮುನೇಶ್ವರ ಈ ಕ್ಷೇತ್ರದ ಮೂಲಾಧಿಪತಿ, ಕಾಟೇರಮ್ಮ ಮೂಲ ದೇವತೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಜೋಡಿ ಆಲದ ಮರದಲ್ಲಿ ಭಯಂಕರವಾದ ಪವಾಡ ಉಂಟು ಅಂತ ನಾವು ಕೇಳಿದ್ದೀವಿ ಫ್ರೆಂಡ್ಸ್. ಅದಾದ ಕಾರಣ ನಿಮಗೆ ತೋರಿಸಲಿಕ್ಕೆ ಬಂದಿದ್ದೇವೆ. ಇದು ಕಾಳಿಕಾ ಮಾತೆಯವರ 32 ಅಡಿಯ ಸ್ಟ್ಯಾಚ್ಯೂ ಇದೆ ಫ್ರೆಂಡ್ಸ್. ಇದು ಕಾಟೇರಮ್ಮ ದೇವಸ್ಥಾನದ ಹೊರಾಂಗಣ. ಇದು ಜೋಡಿ ಆಲದ ಮರದ ಹರಕೆ, ತಮ್ಮ ಹರಕೆಯನ್ನು ಈ ಗಿಡದಲ್ಲಿ ಕಟ್ಟಿ ದೇವರಿಗೆ ಭಕ್ತಿಯನ್ನು ಸಲ್ಲಿಸಿ ತಮ್ಮ ಇರ್ತಕ್ಕಂಥ ಮೂಲ ಸಮಸ್ಯೆಗಳು ಏನೇ ಇದ್ರೂ ಕೂಡ ಇಲ್ಲಿ ಆ ದೇವರು ಜೋಡಿ ಆಲದ ಮರದಲ್ಲಿ ನಮಗೆ ಪರಿಹಾರ ಸಿಗತ್ತಂತ ಒಂದು ಪ್ರತೀತಿ ಇದೆ ಫ್ರೆಂಡ್ಸ್. ಅದಾದ ಕಾರಣ ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ, ಪ್ರತಿ ಭಾನುವಾರ ಇಲ್ಲಿ ಸ್ಪೆಷಲ್ ಆದ ದರ್ಶನ ಆಗುತ್ತೆ ಫ್ರೆಂಡ್ಸ್. ಇದು ಬೀಗವನ್ನು ಅವರವರ ಹರಕೆಗಳು ಕಟ್ಟಿ ಹೋಗುತ್ತಾರೆ ಫ್ರೆಂಡ್ಸ್. ಇದು ಕಾಳಿಕಾ ಮಾತೆಯ 32 ಅಡಿ ಸ್ಟ್ಯಾಚ್ಯೂ. ಇಲ್ಲಿ ತಮ್ಮ ಹರಕೆಗಳನ್ನು ಇಡಲೆಂದು ಚೀಟಿಯನ್ನು ಬರೆದು ಅಲ್ಲಿ ಕಟ್ಟಿ ಹೋಗುತ್ತಾರೆ ಫ್ರೆಂಡ್ಸ್. ದೇವರು ಅದನ್ನು ಪರಿಹಾರ ಮಾಡುತ್ತಾರೆ ಅಂತ ಒಂದು ಪ್ರತೀತಿ ಇದೆ ಫ್ರೆಂಡ್ಸ್. ಇಲ್ಲಿ ಪ್ರತಿ ಮಂಗಳವಾರ, ಶುಕ್ರವಾರ, ಭಾನುವಾರ, ಅಮಾವಾಸ್ಯೆ ಮತ್ತು ಪೂರ್ಣಿಮೆ ಎಂದು ಸ್ಪೆಷಲ್ ಪೂಜೆ ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಇಲ್ಲ ಅಂದ್ರೆ ಇಲ್ಲಿ ತೊಟ್ಟಿಲು ಕಟ್ಟುತ್ತಾರೆ ಫ್ರೆಂಡ್ಸ್. ಅವರವರ ಹರಕೆ ತೀರಲೆಂದು ಚೀಟಿ ಕಟ್ಟಿಬಿಟ್ಟು ಅಮ್ಮನವರ ಎದುರುಗಡೆ ಇಲ್ಲಿ ಅವರು ಕಟ್ಟಿ ಹೋಗುತ್ತಾರೆ ಫ್ರೆಂಡ್ಸ್. ಇದು ಇಲ್ಲಿಯ ಪ್ರತೀತಿ ಫ್ರೆಂಡ್ಸ್. ಇದಾದ ತಕ್ಷಣ ನಾವು ಮುಂದೆ ಹಾಗೆ ಹೋದರೆ ನಮಗೆ 150 ರೂಪಾಯಿ ಕಾಯಿ, ಒಂದು ಕಾಯಿಗೆ 150 ರೂಪಾಯಿ ಕೊಟ್ಟು ನಾವು ಅದನ್ನು ಪೂಜೆ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅಮ್ಮನವ್ರ ಮುಂದಗಡೆ ಪೂಜೆ ಮಾಡಿಸ್ಕೊಂಡು ಕಾಳಿಕಾ ಮಾತೆ ಮುಂದಗಡೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲಿ ಚೀಟಿ ಇರುತ್ತೆ ಫ್ರೆಂಡ್ಸ್. ಎಷ್ಟು ನಾವು ರೌಂಡನ್ನು ಆಲದ ಮರ ಸುತ್ತಬೇಕು ಮತ್ತು ಎಷ್ಟು ವಾರ ಬರಬೇಕು ಅನ್ನೋದು ಒಂದು ಚೀಟಿಯಲ್ಲಿ ಕೊಡ್ತಾರೆ. ಆ ಚೀಟಿಯ ಪ್ರಕಾರ ನಾವು ಅದನ್ನು ಆಲದ ಮರವನ್ನು ಸುತ್ತಬೇಕಾಗತ್ತೆ ಫ್ರೆಂಡ್ಸ್. ಆವಾಗ ನಮ್ಮದು ದೇವರು ನಮಗೆ ಅದು ಸಮಸ್ಯೆಯನ್ನು ಪರಿಹಾರ ಮಾಡುತ್ತೆ ಅಂತ ಒಂದು ಪ್ರತೀತಿ ಇದೆ ಫ್ರೆಂಡ್ಸ್. ಹಾಗೆ ನಾವು ಅಮ್ಮನವರ ದರ್ಶನ ಇವಾಗ ಮಾಡಲಿಕ್ಕೆ ಹೋಗ್ತಾ ಇದೆ ಫ್ರೆಂಡ್ಸ್. ಇದು ಶ್ರೀ ಕ್ಷೇತ್ರ ಕಾಟೇರಮ್ಮ ದೇವಸ್ಥಾನ, ಕಂಬಳಿಪುರದ ಅಮ್ಮನವರದ ದೇವಸ್ಥಾನ. ಹೀಗೆ ಮುಂದೆ ಹೋದರೆ ನಮಗೆ ಮುಂದೆ ಸಿಗೋದು ಅಮ್ಮನವರ ಹಿಂದೆಗಡೆ. ನಮ್ಮದು ಎಂಥ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅಲ್ಲಿ ನಮಗೆ ಮುಂದೆ ಅಲ್ಲಿ ಕಾಯಿನ್ ಇಟ್ಬಿಟ್ಟು ಹಚ್ಚಿದರೆ ನಮ್ಮ ಮನಸ್ಸಲ್ಲಿರೋದು ಅಲ್ಲಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಇದಾದ ತಕ್ಷಣ ನಾವು ಅಲ್ಲಿ ಪ್ರಸಾದ ಮತ್ತು ಮಂತ್ರ ಚೀಟಿ ತೊಗೊಂಡಿದ್ದೀವಿ ಫ್ರೆಂಡ್ಸ್. ಇದಾದ ಕೂಡಲೇ ಬೆಲ್ಲದ ತುಪ್ಪ ಮತ್ತು ದೀಪ ಹಚ್ಚುವ ಒಂದು ಪ್ರತೀತಿ ಇದೆ ಫ್ರೆಂಡ್ಸ್. ಇದಾದಮೇಲೆ ಕಾಳಿಕಾ ಮಾತೆಗೆ ನಾವು ಪೂಜೆಯನ್ನು ಸಲ್ಲಿಸಿದ್ದೀವಿ ಫ್ರೆಂಡ್ಸ್. ಅಲ್ಲಿ ಸುಮಾರು ಭಕ್ತಾದಿಗಳು ಅಲ್ಲಿಗೆ ಅವರವರ ಇಷ್ಟಾರ್ಥವಾಗಿ ಪೂಜೆ ಸಲ್ಲಿಸಿಬಿಟ್ಟು ಹೋಗ್ತಾರೆ. ನಾವು ಹೋಗಿದ್ದು ಸಂಜೆ ಆದ ಕಾರಣ ಆಲ್ರೆಡಿ ಎಲ್ಲ ಹಚ್ಚಿಬಿಟ್ಟು ಹೋಗಿದ್ರು ಫ್ರೆಂಡ್ಸ್. ಸೊ ಇಲ್ಲಿ ಇದರ ವಿಶೇಷ, ಕಾಳಿಕಾ ಮಾತೆ ಇರೋದು 32 ಅಡಿಯ ಒಂದು ನೋಡೋಕ್ಕೆ ಒಂದು ಸೊಗಸಾಗಿ ನಮಗೆ ಸಿಗುತ್ತೆ ಫ್ರೆಂಡ್ಸ್. ಹಾಗೆ ಅಮ್ಮನವರ ದರ್ಶನ ಕೂಡ ನಮಗೆ ಖುಷಿ ಆಯಿತು ಫ್ರೆಂಡ್ಸ್. ಇದಾದ ತಕ್ಷಣ ನಾವು ಮುಂದೆ ಹೋಗಿದ್ದು, ಹೀಗೆ ಯೂಟ್ಯೂಬರ್ ಬೇರೆಯವರು ಯಾವುದೋ ಯೂಟ್ಯೂಬ್ ಕೂಡ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಅದೇ ಥರ ನಾವು ಮಾಡುವ ಅಂತ ಬಿಟ್ಟು ಮುಂದೆ ಹಾಗೆ ಹೊರಟಿವಿ ಫ್ರೆಂಡ್ಸ್. ಮಾಡ್ತಾ ನಿಮಗೆ ಕೆಲವೊಂದು ಅಚ್ಚರಿಕಾದ ವಿಷಯಗಳನ್ನು ಹೇಳ್ಕೊತಾ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಹಾಗೆ ಲೈನಲ್ಲಿ ಇರಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಈ ಥರ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ನಮ್ಮದು ಕಾಳಿಕಾ ಮಾತೆ ನಮ್ಮದು ಟೆಂಪಲ್ ಆದ ಕೂಡಲೇ ನೆಕ್ಸ್ಟ್ ನಾನು ನಿಮಗೆ ಕರ್ಕೊಂಡು ಹೋಗ್ತೇನೆ ಫ್ರೆಂಡ್ಸ್. ಆ ಆಲದ ಮರದ ಕೆಳಗಡೆ ಏನಾಗುತ್ತೆ ಅನ್ನೋದು ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ಒಳಗಡೆ ಹೋಗುವ ಫ್ರೆಂಡ್ಸ್. ನೀವು ಒಳಗಡೆ ಹೋದ ಕೂಡಲೇ ನಿಮಗೆ ಸಿಗೋದೇನೆಂದರೆ ಜೋಡಿ ಆಲದ ಮರದ ವಿಶೇಷ ಮತ್ತು ಅಲ್ಲಿ ಭಕ್ತಾದಿಗಳು ಅವರು ಹರಕೆ ಈಡೇರಲೆಂದು ಕಟ್ಟತಕ್ಕಂಥ ಹರಕೆಕಾಯಿ
ಹರಕೆ ಕಾಯಿ ಕಟ್ಟಿ ಅವರು ದೇವರಿಗೆ ಬೇಡಿಕೊಂಡು ಹೋಗ್ತಾರೆ. ಈ ತರ ಪ್ರತಿಯೊಬ್ಬರು ಕೂಡ ಅವ್ರವ್ರ ಮನಸ್ಸಲ್ಲಿ ಮಂತ್ರ ಹೇಳ್ಕೊಂಡು ಅದು ಎಷ್ಟು ರೌಂಡ್ ಹೇಳಿದಾರೆ 108, 116 ಎಷ್ಟು ರೌಂಡ್ ಹೇಳಿದ್ರು 9 ವಾರ ಬಂದ್ಬಿಟ್ಟು ಈ ತರ ಸೇವೆ ಸಲ್ಲಿಸಿದ್ದಾರೆ. ಎಷ್ಟು ಬೇಗ ಅವ್ರ ಮನಸ್ಸಲ್ಲಿ ಅಮ್ಮನವರಿಗೆ ಒಪ್ಪಿಕೊಂಡು ಸೇವೆ ಸಲ್ಲಿಸ್ತಾರೋ ಅಷ್ಟು ಬೇಗ ಅವ್ರಿಗೆ ಆಸೆ ಈಡೇರ್ತಂದು ಒಂದು ಪ್ರತೀತಿ ಫ್ರೆಂಡ್ಸ್. ಹೀಗೆ ನೋಡಿ ಅವರು ರೌಂಡ್ಸ್ ಎಲ್ಲ ಮುಗಿದ್ಮೇಲೆ ಅಷ್ಟು ಸುತ್ತು ಮುಗಿದ್ಮೇಲೆ ಅವ್ರದ್ದು ಹರಕೆ ಕಟ್ಟುತ್ತಿದ್ದಾರೆ ಫ್ರೆಂಡ್ಸ್. ಕಟ್ಟಿಬಿಟ್ಟು ಆ ಜೋಡಿ ಆಲದ ಮರಕ್ಕೆ ನಮಸ್ಕಾರ ಹಾಕಿ ಹೋಗುತ್ತಾರೆ ಫ್ರೆಂಡ್ಸ್. ಇದಾದ ಕೂಡ ನಮಗೆ ಸಿಗುವುದು ನೆಕ್ಸ್ಟ್ ಕ್ಷೇತ್ರ ಪಾಲಕರ ಮುನೇಶ್ವರ ಮತ್ತು ಕಾಟೇರಮ್ಮನವರು. ಇವರು ವಿಶೇಷತೆಯಲ್ಲಿ ನಮಗೆ ಸಿಗೋದು ನವದುರ್ಗಿಯರು ಈ ಆಲದ ಮರದ ಕೆಳಗಡೆ ಪ್ರತಿಷ್ಠಾಪನೆ ಆಗಿರೋದ್ರಿಂದ ನಮಗೆ ಇಲ್ಲಿ ಎಂಥ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಪ್ರತೀತಿ ಇದೆ ಫ್ರೆಂಡ್ಸ್. ಆ ಪ್ರತೀತಿ ಕೋರಿಕೆ ಮೇಲೆಗೆ ಈ ಆಲದ ಮರಕ್ಕೆ ನಮ್ಮ ಕೋರಿಕೆಯ ಇಲ್ಲೇ ಪೂಜೆ ಮಾಡತಕ್ಕಂಥ ಕಟ್ಟಿದಾಗ ಅದು ಈಡೇರ್ತ ಅನ್ನೋದು ಇದು ಆಗತ್ತೆ ಫ್ರೆಂಡ್ಸ್. ಇದು ಪ್ರತ್ಯಂಗರ ದೇವಿ 250 ಅಡಿ ಕಟ್ತಾ ಇರತ್ತಂತ ಬಿಲ್ಡಿಂಗ್ ಫ್ರೆಂಡ್ಸ್. ಪ್ಲೀಸ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.